ದಿನ ನಾವು ತುಂಬ ಹೆಮ್ಮೆಯ ಭಾರತ ಪುತ್ರಿ ಅಂತಲೇ ನಾವು ಹೇಳ್ಬೋದು. ಭಾರತದ ಮಹಿಳಾ ವಿಶ್ವಕಪ್ ಚಾಂಪಿಯನಲ್ಲಿ ನಮ್ಮ ಜಿಲ್ಲೆಯ ತುಮಕೂರು ಜಿಲ್ಲೆಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಪೂರ ಹೋಬಳಿಯ ನಾಯಕನಟ್ಟಿ ನಮ್ಮ ಕಾವ್ಯ ಅವರು ಆ ಒಂದು ನಮ್ಮ ಚಾಂಪಿಯನ್ ತಂಡದಲ್ಲಿ ಇದ್ದಂಥ ಚಾಂಪಿಯನ್ ಎಲ್ಲರೊಂದಿಗೆ ಇರೋದು ತುಂಬ ಹೆಮ್ಮೆಯ ವಿಷಯ. ಈ ಮೂಲಕ ಅವರು ಏನು ಹೇಳೋದು ಅಂದರೆ ಅಂದರೆ ವಿಶೇಷ ಚೇತನರಾಗಿದ್ದರೂ ಕೂಡ ನಾವು ಸಾಧನೆ ಮಾಡ್ಬೋದು ಅಂತೇಳಿ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ಸೊ ಈ ಮೂಲಕ ನಮ್ಮ ಹೆಮ್ಮೆಯ ಪುತ್ರಿ, ಭಾರತ ದೇಶದ ಹೆಮ್ಮೆಯ ಪುತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅವರ ಒಂದು ಇನ್ಸ್ಪಿರೇಷನಿಂದ ಎಲ್ಲ ನಮ್ಮ ಮಹಿಳೆಯರು ಮತ್ತು ಹೆಣ್ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂಥ ಕೀರ್ತಿ ಪತಾಕೆಯನ್ನು ಹಾರಿಸ್ಬೇಕು, ದೇಶಕ್ಕೆ ಕೀರ್ತಿ ತರಬೇಕು. ಅಷ್ಟೇ ಅಲ್ಲದೆ ಅವರು ಹೇಳ್ತಾ ಇದ್ರು, ಅವ್ರ ತಂದೆಯವರು ತುಂಬ ಬಡವರಾಗಿದ್ದು ಕೂಡ ಇವರು ಓದಿಸೋದಕ್ಕೆ ಆಗದೇ ಇರೋಷ್ಟು ಕಷ್ಟ ಇದ್ದರೂ ಕೂಡ ಅವರು ಓದೋದಕ್ಕಂತ ಓದಿ ಜೊತೆಯಲ್ಲಿ ಅವರು ಕ್ರೀಡಾ ಮನೋಭಾವದಿಂದ ವಾಲ್ ಕ್ಲೈಂಬಿಂಗ್ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಹಾಕಿ ಆಗಿರ್ಬೋದು, ವಿವಿಧ ಮತ್ತು ಮ್ಯಾರಥಾನಲ್ಲಾಗಿರ್ಬೋದು ಸಾಕಷ್ಟು ಕ್ರೀಡೆಗಳಲ್ಲಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅದು ಅವರ ಒಂದು ಪ್ರತಿಭೆಗೆ ದೊರೆತಂಥ ಒಂದು ಗೌರವ ಮತ್ತು ಸಮೃದ್ಧಿ ಆಗಿದೆ. ಸೊ ಅವ್ರನ್ನ ಇವತ್ತು ನಮ್ಮ ತಾಲೂಕು ವತಿಯಿಂದ ನಮ್ಮ ಅಗ್ರಹಾರ ಪಂಚಾಯಿತಿಯಲ್ಲಿ ಪ್ರಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ಅದರಿಂದ ಇಒ ಮೇಡಮ್ ಅವರ ಅಪೂರ್ವರವರ ಒಂದು ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಪಿಡಿಒರಾಗಿರ್ಬೋದು, ಎ ಆಗಿರ್ಬೋದು, ಮತ್ತು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಮುಖಂಡರು ಅವರ ಒಂದು ನೇತೃತ್ವದಲ್ಲಿ ಅವರಿಗೆ ಒಂದು ಸಣ್ಣ ಗೌರವ ಆಗಿರ್ಬೋದು. ಬಟ್ ಅವ್ರನ್ನ ನಾವು ಪ್ರೋತ್ಸಾಹಿಸಬೇಕಾಗಿದೆ ಮತ್ತು ಅವ್ರನ್ನ ನೋಡಿ ಸಾಕಷ್ಟು ಜನರು ಕೂಡ ಕಲಿಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಆಗಿರ್ಬೋದು, ಬಟ್ ತುಂಬ ಖುಷಿಯಾದಂಥ ವಿಚಾರವನ್ನು ನಾವೆಲ್ಲರಿಗೂ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಹೋದರಿ ಕಾವ್ಯ ಅವ್ರಿಗೆ ಇನ್ನೂ ಸಾಕಷ್ಟು ಪ್ರಶಸ್ತಿಗಳು ಮತ್ತು ಪದಕಗಳು ಮತ್ತು ಅವಾರ್ಡ್ಗಳಾಗಿರ್ಬೋದು ಮತ್ತು ಕಪ್ಗಳಾಗಿರ್ಬೋದು ಲಭಿಸಲಿ ಅಂತೇಳಿ ವೈಯಕ್ತಿಕವಾಗಿ ಹಾಗೂ ತಾಲೂಕು ಆಡಳಿತವಾಗಿ ಭಾವಿಸ್ತೀನಿ. ಕಾವ್ಯ ಅಂತ ನಾನು 6 ವರ್ಷ ಇರಬೇಕಾದ್ರೆ ನಮ್ಮ ಅಪ್ಪ ಏನೋ ಜೆಟಿಕಲಲ್ಲಿ ಆಟ ಆಡ್ತಾ ಏನೋ ಕೆಲಸ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಹೋಗಿದ್ದಾಗ ಹುಡುಗರು ಆಟ ಆಡಬೇಕಾದ್ರೆ ಯಾರೋ ಒಂದು ಕಲ್ಲೆಸ್ರು, ಅದರಿಂದ ನನ್ನ ಏನೋ ವಿಷನ್ ಹೋಯ್ತು, ನನ್ನ ಕಣ್ಣು ಪ್ರಾಬ್ಲಮ್ ಆಯಿತು. ಅದಾದಮೇಲೆ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಆ ಟೈಮಲ್ಲಿ ಅವ್ರಿಗೆ ಆ ಪರಿಸ್ಥಿತಿ ಇರಲಿಲ್ಲ ಹಾಸ್ಪಿಟ್ಲಿಗೆ ತೋರಿಸೋಷ್ಟು. ಸೊ ನನ್ನ ಕಣ್ಣು ಅದು ಸರಿ ಹೋಗಲಿಲ್ಲ. ಹಂಗಾದ್ಮೇಲೆ ನಾನು ಅಲ್ಲೇ ನಮ್ಮೂರಲ್ಲೇ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಮಾಡ್ಕೊಂಡೆ. ಅದಾದಮೇಲೆ 10th ಮುಗಿದಾದ್ಮೇಲೆ ನನಗೆ ಕಾಲೇಜ್ಗೆ ಹೋಗೋಂಥ ಪರಿಸ್ಥಿತಿ ಇರಲಿಲ್ಲ. ಯಾಕೆಂದರೆ ನನ್ನ ಅಣ್ಣ ಇದ್ದ, ಅವನು ಬುದ್ಧಿಮಾಂದ್ಯ ಅಂತ. ಸೊ ಅವನಿಗೂ ನಮ್ಮಪ್ಪ ಏನಾದರೂ ಕೂಲಿ ಹೋಗಿ ದುಡ್ಡೆಲ್ಲ ಒಂದು ಹಾಸ್ಪಿಟ್ಲಿಗೆ ಆಗ್ತಾಯಿತ್ತು. ನಮ್ಮಮ್ಮ ಏನಾದರೂ ಈ ಹೊಂಗೆಕಾಯಿ, ಬೇವಿನಕಾಯಿ ಅದೆಲ್ಲ ಮಾರಿ ಒಂದೊಂದು ಸರಿ ಊಟಕ್ಕೆ ಇದನ್ನು ಮಾಡ್ತಾಯಿದ್ರು. ಹಂಗಾಗಿ ನನಗೆ ಏನೋ ಕಾಲೇಜ್ಗೆ ಹೋಗೋಕ್ಕಾಗಲಿಲ್ಲ. ನಮ್ಮೂರಲ್ಲಿ ಯಾರೋ ಹೇಳಿದ್ರು, ಈ ಥರ ಏನೋ ಸಮಂತ ಸಂಸ್ಥೆ ಇದೆ ಅಂತ ಹೇಳಿದ್ರು. ಆ ಸಂಸ್ಥೆಗೆ ನಾನು ಟ್ರೈನಿಂಗ್ ತಗೊಂಡು ಕೆಲಸ ಮಾಡೋಣ ಅಂತ ನಮ್ಮ ಅಪ್ಪಗೆ ಏನಾದರೂ ಸಹಾಯ ಆಗುತ್ತೆ ಅಂತ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಂಥ ಟೈಮಲ್ಲಿ ಈ ಥರ ಏನೋ ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ ಅಂತ ಗೊತ್ತಾಯಿತು. ಆ ಟೈಮಲ್ಲಿ ನಾನು ಫಸ್ಟು 2018 ಏನೋ ವಾಲ್ ಕ್ಲೈಂಬಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅವರು ಅಲ್ಲಿ ಸಜೆಷನ್ ಮಾಡಿದ್ರು, ಈ ಥರ ಬ್ಲೈಂಡು ವಾಲ್ ಕ್ಲೈಂಬಿಂಗು ಏನೋ ಸ್ಪೋರ್ಟ್ಸ್ ಎಲ್ಲ ಇದೆ ಅಂತ. ಅದರಲ್ಲಿ ನನಗೆ ಫಸ್ಟ್ ಟೈಮು 2018 ಥರ್ಡ್ ಪ್ರೈಸ್ ಬಂತು ಕಾಶ್ಮೀರದಲ್ಲಿ ನ್ಯಾಷನಲ್ ವಾಲ್ ಕ್ಲೈಂಬಿಂಗು. ಅದಾದಮೇಲೆ ನಾನು ಮ್ಯಾರಥಾನು ಓಡ್ತಾಯಿದ್ದೆ, ಎಲ್ಲ ಮ್ಯಾರಥಾನು ಅಟೆಂಡ್ ಮಾಡ್ತಾಯಿದ್ದೆ. 145 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಮೈಸೂರು ಟು ಬ್ಯಾಂಗ್ಳೂರು ಮ್ಯಾರಥಾನು, ಅದಕ್ಕೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ಅದಾದಮೇಲೆ 2019 ಬ್ಲೈಂಡ್ದು ಫಸ್ಟು ಏನೋ ಗರ್ಲ್ಸು ಆಡ್ತಾರೆ ಅಂತ ಗೊತ್ತಾಯಿತು, ಏನು ಬ್ಲೈಂಡ್ ಕ್ರಿಕೆಟು. ಅಲ್ಲಿ ಸಮತಮ್ ಸಂಸ್ಥೆ ಅಂತ ಇರೋದು, ಅವ್ರು ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಸರ್, ನಮಗೆ ಏನೋ ಫಸ್ಟು ನಮಗೆ ಶೂಸ್ ಆಗಿರಲಿಲ್ಲ, ಯಾವ ಥರ ಶೂಸ್ ಹಾಕೊಳ್ಳೋದು ಅದು ಇರಲಿಲ್ಲ. ಶೂಸಿಂದ ಹಿಡಿದು ನಮ್ಗೆ ಏನೇನು ಬೇಕೋ ಸೌಲಭ್ಯ ಎಲ್ಲ ಕೊಟ್ಟು ನಮ್ಮನ್ನ ಕ್ರಿಕೆಟ್ ಆಡೋವಂಥ ಏನೋ ಮಟ್ಟಕ್ಕೆ ತಂದು ನಿಲ್ಲಿಸಿರು. 2019 ನ್ಯಾಷನಲ್ ಸ್ಟಾರ್ಟ್ ಆಯಿತು. 2019 ನ್ಯಾಷನಲ್ ಆಡ್ತಾ ಬಂದೆ ನಾನು. 2023 ಇಂಡಿಯಾ ಟೀಮು ಸೆಲೆಕ್ಷನ್ ಕ್ಯಾಂಪ್ ಇತ್ತು, ಅದರಲ್ಲಿ ಸೆಲೆಕ್ಟ್ ಆಗಿ ನಾವು 2023 ನೇಪಾಳ ವಿರುದ್ಧ ಆಟ ಆಡಿದ್ವಿ. ಅದು ಒಂದು ಕಪ್ ಅಂತು. ಅದಾದಮೇಲೆ ಇವಾಗ 2025 ಫಸ್ಟ್ ಎವರ್ ವುಮೆನ್ ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು ಫಾರ್ ದ ಬ್ಲೈಂಡ್.
ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ನಮ್ಮದು ಫಸ್ಟ್ ಇನಾಗ್ರೇಷನ್ ಇದ್ದಿತ್ತು ಡೆಲ್ಲಿಲಿ, ಅಲ್ಲಿ ಆಡಿದ್ದಾದ್ಮೇಲೆ ಮತ್ತು ಬೆಂಗಳೂರಲ್ಲೂ 2 ಮ್ಯಾಚ್ ಇತ್ತು. ಫೈನಲ್ ಬಂದುಬಿಟ್ಟು ನನಗೆ ನೇಪಾಳದಲ್ಲಿತ್ತು. ಅಲ್ಲಿ ನಮಗೆ ಫೈನಲಲ್ಲಿ ನೇಪಾಳದ ಜೊತೆ ಆಡಿ ನಾವು ಕಪ್ ವಿನ್ ಆದ್ವಿ.